ಇನ್ನು ಮಾರ್ಚ್ ಹೊತ್ತಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಆಗ್ತಾರೆ. ಇದೊಂದು ಹೊಸ ಬಾಂಬ್ ಇದೀಗ ಬ್ಲಾಸ್ಟ್ ಆಗಿದೆ. ಇದು ನಾಗಸಾಧುಗಳು ನುಡಿದಂತಹ ಸ್ಫೋಟಕ ಭವಿಷ್ಯವಂತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪರಂ ಸಿಎಂ ಕೂಗು ಎದ್ದಿದೆ. ಗಂಗೆಯ ಸನ್ನಿಧಿಯಲ್ಲಿ ಪರಂಪರಾ ಹೋಮ ಹವನ ನಡೀತಾ ಇದೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಾಗಸಾಧುಗಳಿಂದ ಪರಂಪರವಾಗಿ ಹೋಮ ಹವನ ನಡೀತಾ ಇದೆ ಅಂತೆ. ಈ ವೇಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಾಗಸಾಧುಗಳು. ಏನಂತ? ಮಾರ್ಚ್ ವೇಳೆಗೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಪರಮೇಶ್ವರ್ ಒಳ್ಳೆ ದೆಸೆ ಬಂದಿದೆ ಎಂದು ನಾಗಸಾಧುಗಳು ಹೇಳಿದ್ದಾರಂತೆ. ಸೊ ನಾಗಸಾಧುಗಳ ಮಾತು ಕೇಳಿ ಪರಂ ಬೆಂಬಲಿಗರು ಸಂಭ್ರಮಿಸಿದ್ದಾರೆ. ಉದ್ಯಮಿ ಸುರೇಶ್ ರಾಜ್ ಈ ಪೂಜೆಯನ್ನ ಮಾಡಿಸಿದವರು. ಇನ್ನು ಗುಡ್ ನ್ಯೂಸ್ ಕೇಳಿ ಫುಲ್ ಖುಷಿಯಾಗಿದ್ದಾರಂತೆ ಪರಮೇಶ್ವರ್. ಮಾಧ್ಯಮಗಳ ಪ್ರಶ್ನೆಗಳಿಗೆ ನಗುತ್ತಲೇ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವಾಗ DKಶಿ ಅವರ ಹೆಸರು ಮುನ್ನೆಲೆಗೆ ಬಂತೋ ಸಿಎಂ ಇದರಲ್ಲಿ ರೇಸಲ್ಲಿ, ಆ ಸಂದರ್ಭದಲ್ಲಿ ದಲಿತ ಸಿಎಂ ನಮಗೆ ಬೇಕು ಅನ್ನುವಂತ ಮತ್ತೊಂದು ಕೂಗು ಹುಟ್ಕೊಳ್ಳುತ್ತೆ. ಪರಮೇಶ್ವರ್ ಅವ್ರ ಪರವಾಗಿ ಕೂಡ ಒಂದಿಷ್ಟು ಜನ ಬ್ಯಾಟಿಂಗ್ ಗಳನ್ನ ಮಾಡಕ್ ಶುರು ಮಾಡ್ತಾರೆ. ಸೊ ಅದರ ಪ್ರತಿಫಲ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಪ್ರಯಾಗ್ರಾಜ್ನಲ್ಲಿ ಕೂಡ ಹೋಮ ಹವನ ಮಾಡುವಲ್ಲಿಯವರೆಗೆ, ಪ್ರಯಾಗ್ರಾಜಲ್ಲೂ ಕೂಡ ಹೋಮ ಹವನ ಇತ್ಯಾದಿಗಳನ್ನ ಮಾಡಿ ನಾವು ಪೂಜೆಯನ್ನ ಸಲ್ಲಿಸ್ತೀವಿ ಅಂತ ಹೊರಟಿದ್ದಾರೆ. ಸೊ ನಾಗಸಾಧುಗಳು ಬಹಳ ವಿಶೇಷ ಏನಂತ ಕೇಳಿದ್ರೆ, ಅಹಿಂದ ಮುಖ್ಯಮಂತ್ರಿ ನಮಗೆ ಬೇಕು ಅಂತ ಹೇಳ್ತಾರೆ. ಮತ್ತೊಂದು ಕಡೆಗಳಲ್ಲಿ ಈ ಹೋಮ ಹವನಗಳನ್ನ ಒಂದು ಪಂಗಡ, ಇದೇ ಒಂದು ಪಂಗಡ ಪರಮೇಶ್ವರ್ ಅವರನ್ನ ಬೆಂಬಲಿಸುವಂತ ಒಂದು ಪಂಗಡವೇ ಇದನ್ನೆಲ್ಲ ಬಹಿಷ್ಕರಿಸಬೇಕು, ಇದರ ಸರಿಯಲ್ಲ ಅಂತ ಹೇಳುತ್ತೆ. ಆದರೆ ಇವತ್ತು ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಗಂಗೆಯ ತಟದಲ್ಲಿ ಹೋಮ ಹವನಾದಿಗಳನ್ನು ಮಾಡಬೇಕು, ಅದು ಕೂಡ ನಾಗ ಸನ್ಯಾಸಿಗಳ ಕೈಯಿಂದ. ಹಾಗಾದ್ರೆ ಮಾರ್ಚ್ನಲ್ಲಿ ನಾಗ ಸನ್ಯಾಸಿಗಳು ಹೇಳ್ದಂಗೆ ಪರಮೇಶ್ವರ್ ಏನಾದ್ರೂ ಸಿಎಂ ಆಗ್ತಾರಾ? ದಲಿತ ಸಿಎಂ ಕೂಗು ಮತ್ತಷ್ಟು ಮುನ್ನೆಲೆಗೆ ಬಂದು ಕಾಂಗ್ರೆಸ್ ಅವರ ತತ್ವ ಸಿದ್ಧಾಂತದ ಪ್ರಕಾರವಾಗಿ ಬಜೆಟ್ ಮಂಡನೆಯ ಬಳಿಕ, ದಾಖಲೆಯ ಬಜೆಟ್ ಮಂಡನೆಯ ಬಳಿಕ ಸಿಎಂ ಸ್ಥಾನಕ್ಕೆ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸೊ ಮಾಧ್ಯಮಗಳ ಪ್ರಶ್ನೆಗೆ ನಗುತ್ತಲೇ ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರಂತೆ. डॉक्टर जी परमेश्वर मुख्यमंत्री डॉक्टर जी परमेश्वर मुख्यमंत्री डॉक्टर जी परमेश्वर मुख्यमंत्री डॉक्टर जी परमेश्वर कर्नाटकದಿಂದ ನಾವು ಇವತ್ತು ಉತ್ತರ ಪ್ರದೇಶದಲ್ಲಿ ಬಂದು ಗಂಗಾ ಯಮುನಾ ಸರಸ್ವತಿ ಏನು ಇಲ್ಲಿ ಮೂಕಾಂಬಿಕೆಗಳು ಸೇರ್ತಾರೆ ನದಿಗಳು, ಇಲ್ಲಿ ಬಂದು ದೇವರಲ್ಲಿ ಬಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ. 2026ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಏನು ಇವಾಗ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯ ಅವರು, ಮತ್ತೆ ಶಿವಕುಮಾರ್ ಅವರು, ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಅವ್ರನ್ನ ಯಾರೇ ಇದ್ದೀರಾ ಮುಖ್ಯಮಂತ್ರಿ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಕರ್ನಾಟಕದಿಂದ ನಾವು ಇವತ್ತು ಉತ್ತರ ಪ್ರದೇಶದಲ್ಲಿ ಬಂದು ಓಕೆ, ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು, ಎಲ್ಲರಿಗಿದ್ದ ಹಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲರಿಗಿದ್ದ ಹಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕ್ಕೆ. ಸೊ ಪರಮೇಶ್ವರ್ ಅವರು ಮಾತಾಡ್ತಾ ಸಂತಸವನ್ನು ವ್ಯಕ್ತಪಡಿಸಿದರು. ಸೊ ಒಟ್ಟಾರೆಯಾಗಿ ನೋಡಿ, ದಿನೇ ದಿನೇ ಹೋದಂಗೂ ಕೂಡ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಕೂಗು ಹೆಚ್ಚೇ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಕೂಡ ಇದನ್ನೇ ಥಿಂಕ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ
DK ಅವರು ಕೆಲವು ಹಿಂದೂ ಮುಖಂಡರ ಜೊತೆಯಲ್ಲಿ ಕಾಣಿಸ್ಕೊಂಡ್ರು. ಜಗ್ಗಿ ವಾಸುದೇವ್ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, ಅಥವಾ RSS ಗೀತೆ ಹೇಳಿದಂಥ ವಿಚಾರ ಆಗಿರಬಹುದು, ಅಥವಾ ನಿತ್ಯವಾಗಿ ಟೆಂಪಲ್ ರನ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಮೂಲ ಅಂತನ್ಸತ್ವ ಅಥವಾ ಅವರ ಸಿದ್ಧಾಂತಗಳೇನಿವೆ ಅದಕ್ಕೆ ಸ್ವಲ್ಪ ಇರುಸು ಮುರುಸಾಯಿತು. ಮತ್ತೊಂದು ಕಡೆಯಲ್ಲಿ ದಲಿತರೊಬ್ಬರನ್ನ CM ಮಾಡಿದರೆ ಕಾಂಗ್ರೆಸ್ಗೆ ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಏನು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಹೇಳ್ತಾ ಬರ್ತಿತ್ತಲ್ಲ, ನಾವು ದಲಿತರ ಪರವಾಗಿ, ನಾವು ಅಹಿಂದುಗಳ ಪರವಾಗಿ ಅಂತ ಹೇಳಿ, ಆ ಒಂದು ಮಾತಿಗೆ ಒಂದು ಪಕ್ವತೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಪರಮೇಶ್ವರ್ ಅವರನ್ನ ಹೈಕಮಾಂಡ್ ಕನ್ಸಿಡರ್ ಮಾಡುವ ಸಾಧ್ಯತೆಗಳೇ ಇಲ್ಲಿ ಹೆಚ್ಚಿವೆ, ಬಹುಶಃ ಈಗಿನ ಪರಿಸ್ಥಿತಿಯನ್ನು ನಾವು ಪರಿಗಣಿಸೋದಾದರೆ. ಸೊ ಹಾಗಾಗಿ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಏನೋ ಪದತ್ಯಾಗವನ್ನು ಮಾಡಲಿಕ್ಕೆ ಅಥವಾ ಬೇರೆಯವರಿಗೆ ಬಿಟ್ಟುಕೊಡೋಕೆ ತಯಾರಾಗಿದ್ದರೂ ಕೂಡ ಅಲ್ಲಿ ರೇಸಲ್ಲಿ ಮಾತ್ರ ಒಬ್ಬರೇ ಉಳಿದಿಲ್ಲ. ರೇಸಲ್ಲಿ DK ಅವ್ರ ಜೊತೆಯಲ್ಲಿ ಇನ್ನೊಬ್ರು ಕೂಡ ಸೇರ್ಕೊಂಡಿದ್ದಾರೆ, ಪರಮೇಶ್ವರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅಷ್ಟು ಸುಲಭದಲ್ಲಿ DK CM ಆಗೋದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ DK ಬಹುಶಃ ಆಗಸ್ಟಲ್ಲಿ ಏನು DK CM ಆಗ್ತಾರೆ ಅನ್ನುವಂಥ ವಿಚಾರ ಹುಟ್ಕೊಳ್ತು. ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ, ಅಕ್ಟೋಬರ್ ಮಿಡಲ್ವರೆಗೂ ಕೂಡ DK ಅವರ ಹೆಸರು ಮಾತ್ರ ಇತ್ತು. ಆದರೆ ಯಾವಾಗ DK ಅವರು ಪದೇ ಪದೇ ದೆಹಲಿಗೆ ಹೋಗಿ ಬರೋಕ್ಕೆ ಶುರು ಮಾಡಿದ್ರೋ ಆಗ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯರವರ ಬಣವೆ ಮತ್ತೊಂದು ಹೆಸರನ್ನು ಎತ್ತುತ್ತೆ. ಅದು ನನ್ ಅದರ್ ದೆನ್ G ಪರಮೇಶ್ವರ್, ಹೋಮ್ ಮಿನಿಸ್ಟರ್ ಆಗಿದ್ದಂಥ G ಪರಮೇಶ್ವರ್. ಸೂಕ್ತ ಕಾರಣವನ್ನು ಆ ಒಂದು ಪಂಗಡ ನೀಡುತ್ತೆ ಏನು ಅಂತ ಕೇಳಿದರೆ, G ಪರಮೇಶ್ವರ್ ಯಾಕಾಗಬೇಕು ಅಂದರೆ ದಲಿತರು ಅನ್ನುವ ಕಾರಣಕ್ಕೋಸ್ಕರ ಓರ್ವ ದಲಿತ CM ರಾಜ್ಯದಲ್ಲಿ ಆಗಬೇಕು. ಸಿದ್ದರಾಮಯ್ಯರವರ ತತ್ವಗಳು ಅದೇ, ಕಾಂಗ್ರೆಸ್ ಅವರ ತತ್ವಗಳು ಅದೇ, ದಲಿತರ ಉದ್ಧಾರ. ಹಾಗಾಗಿ ದಲಿತರನ್ನ CM ಮಾಡಿದರೆ ಅದು 70 ವರ್ಷಗಳ ಈ ನಿರಂತರ ಕರ್ನಾಟಕದ ರಾಜಕೀಯದಲ್ಲಿ ಹೊಸದೊಂದು ಕ್ರಾಂತಿಯನ್ನು ಮೂಡಿಸಿದಂತೆ ಅಂತ ಹೇಳಿ ಆ ಪಂಗಡ ನಿರಂತರವಾಗಿ ಹೇಳ್ತಾ ಬಂತು.